ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಬಿಹಾರ ವಿಧಾನಸಭೆ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಇಂಡಿಯಾ ಕೂಟ ಶತಾಯಗತಾಯ ಎನ್ಡಿಎಯನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಂತೆ ಕಾಣ್ತಿದೆ. ಹೀಗಾಗಿ ಇಂಡಿ ಕೂಟ ಮತದಾರರಿಗೆ ಭರಪೂರ ಆಶ್ವಾಸನೆಗಳನ್ನು ಕೊಡ್ತಾ ಇದೆ. ಒಂದ್ ವೇಳೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಪಂಚಾಯಿತಿ ಪ್ರತಿನಿಧಿಗಳ ಮಾಸಿಕ ಭತ್ಯೆ, ಪಿಂಚಣಿ ಹಾಗೂ ವಿಮಾ ಮೊತ್ತವನ್ನ ಹೆಚ್ಚಿಗೆ ಮಾಡ್ತೇವೆ ಅಂತ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಹೇಳ್ತಾ ಇದ್ದಾರೆ. ಅದರಲ್ಲೂ ಪಂಚಾಯಿತಿ ಪ್ರತಿನಿಧಿಗಳ ವಿಮೆಯನ್ನ 50 ಲಕ್ಷಕ್ಕೆ ಹೆಚ್ಚಿಗೆ ಮಾಡ್ತೇವೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ತೇಜಸ್ವಿ ಯಾದವ್ ಕೊಟ್ಟಂತ ಭರವಸೆ ಎಂದಿಗೂ ಈಡೇರಲ್ಲ ಅಂತ ಜೆಡಿಯು ವಾಗ್ದಾಳಿಯನ್ನ ನಡೆಸಿದೆ. ತೇಜಸ್ವಿ ಬರೀ ಬುರುಡೆ ಬಿಡ್ತಾರೆ, ಅವರು ಕೊಟ್ಟ ಆಶ್ವಾಸನೆ ಎಂದಿಗೂ ಈಡೇರಲ್ಲ ಅನ್ನೋದು ಬಿಹಾರ ಜನತೆಗೂ ಗೊತ್ತು ಅಂತ ಹಲವಾರು ಮಾತುಗಳು ಕೇಳಿ ಬರ್ತಾ ಇವೆ. ಯಾಕೆ ತೇಜಸ್ವಿ ಯಾದವ್ ಕೊಟ್ಟ ಭರವಸೆ ಈಡೇರಲ್ಲ? ಅದಕ್ಕೇನು ಕಾರಣ? ಇದನ್ನೆಲ್ಲ ನಾವು ನೋಡ್ತಾ ಹೋದಾಗ 2,49,00,000 ಸರ್ಕಾರಿ ಹುದ್ದೆಗಳನ್ನ ಕೊಡ್ತಾರೆ. ಅಂದ್ರೆ ಪ್ರತಿ ಮನೆಗೆ ಒಂದೊಂದು ಸರ್ಕಾರಿ ನೌಕರಿಯನ್ನ ಕೊಡೋದಾಗಿ ತೇಜಸ್ವಿ ಹೇಳಿದ್ರು. ಇನ್ನ ಭಾರತ ಸರ್ಕಾರದಲ್ಲಿ ಹಲವಾರು ಹುದ್ದೆಗಳಿವೆ. ಕೇಂದ್ರ ಸರ್ಕಾರ 30 ಲಕ್ಷ ಜನರಿಗೆ ಉದ್ಯೋಗವನ್ನ ನೀಡಿದೆ. ಆದ್ರೆ ತೇಜಸ್ವಿ ಅವರೇ 2,49,00,000 ಸರ್ಕಾರಿ ಹುದ್ದೆಗಳನ್ನ ಹೇಗೆ ಕೊಡ್ತಾರೆ ಅನ್ನೋದೇ ಸದ್ಯದ ಚರ್ಚೆ. ಇನ್ನ ಪ್ರತಿ ಮನೆಗೆ ಒಂದೇ ಉದ್ಯೋಗ ಕೊಟ್ರು ಅಂತಾನೆ ಅನ್ಕೊಳ್ಳಿ. ಕನಿಷ್ಠ ಅಂದ್ರೂ 25,000 ಸಂಬಳವನ್ನ ಕೊಡ್ಲೇಬೇಕು. ಒಬ್ಬರಿಗೆ 25,000 ಅಂದ್ರೆ ವರ್ಷಕ್ಕೆ ಸುಮಾರು 6.22 ಲಕ್ಷ ಕೋಟಿ ಬೇಕು. ಆದ್ರೆ ಬಿಹಾರ ಸರ್ಕಾರದ ಬಜೆಟ್ ನೋಡಿದ್ರೆ ಕೇವಲ 2 ಲಕ್ಷ ಕೋಟಿ ಇದೆ. ಈ 2 ಲಕ್ಷ ಕೋಟಿ ಬಜೆಟ್ನಲ್ಲಿ 6 ಲಕ್ಷ ಕೋಟಿ ಸಂಬಳ ಹೇಗೆ ಕೊಡ್ತಾರೆ ಅನ್ನೋದೇ ಸದ್ಯದ ಚರ್ಚೆ. ಕೊಡೋದಿರ್ಲಿ, ಅದು ಕೊಡೋಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಈಗ 100 ರೂಪಾಯಿ ಇದೆ. ನಾನು ಬೇರೆಯವರಿಗೆ ಕೊಡಬೇಕು ಅಂದರೆ ಮ್ಯಾಕ್ಸಿಮಮ್ ಆ 100 ರೂಪಾಯನ್ನೇ ಕೊಡಬೇಕು. ಆದರೆ 100 ರೂಪಾಯನ್ನ ಇಟ್ಕೊಂಡು 1000 ರೂಪಾಯಿ ಪ್ಲ್ಯಾನ್ ಮಾಡಿದರೆ ಅದು ಸಾಧ್ಯನಾ? ನೀವೇ ಯೋಚನೆ ಮಾಡಿ. ಸಾಲ ಮಾಡಿ ಕೊಡೋಣ ಅಂದರೂ ಕೂಡ ಅದು ಆಗೋದೇ ಇಲ್ಲ. ಯಾಕಂದರೆ ಸಾಲ ತೀರಿಸೋ ಶಕ್ತಿ ನಂಗಿರಬೇಕಲ್ಲ. ನನ್ನ ಅರ್ನಿಂಗ್ 100 ರೂಪಾಯಿ, ನಾನು ಅಷ್ಟರಲ್ಲೇ ಎಲ್ಲವನ್ನ ಪ್ಲ್ಯಾನ್ ಮಾಡಬೇಕು. ಅದು ಬಿಟ್ಟು 1,000-2,000 ರೂಪಾಯಿಗೆ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಅದು ಆಗೋ ಮಾತಲ್ಲ. ಇದೀಗ ತೇಜಸ್ವಿ ಅವರ ಭರವಸೆ ಕೂಡ ಹಾಗೇ ಆಗಿದೆ. ಸೊ ಈ ಎಲ್ಲ ಲೆಕ್ಕಾಚಾರವನ್ನ ಹೋಲಿಸಿದ್ರೆ ತೇಜಸ್ವಿ ಅವರ ಭರವಸೆ ಎಲ್ಲ ಸುಳ್ಳು ಅಂತ ಜನಸಾಮಾನ್ಯರು ಕೂಡ ಮಾತನಾಡಿಕೊಳ್ತಿದ್ದಾರೆ. ಹೀಗಾಗಿ ಜನ ಕೂಡ 2,49,00,000 ಸರ್ಕಾರಿ ಹುದ್ದೆಗಳನ್ನ ಕೊಡೋ ಭರವಸೆ ಸತ್ಯಕ್ಕೆ ದೂರ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನ ಮತ್ತೊಂದು ಕಡೆ ಎನ್ಡಿಎ ಕೂಡ ತಾನೇನು ಕಮ್ಮಿ ಇಲ್ಲ ಅನ್ನೋಂತೆ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದೆ. ಜೊತೆಗೆ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದೆ. ಎನ್ಡಿಎ ಪ್ರಣಾಳಿಕೆಯಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಸರ್ಕಾರಿ ನೌಕರರ ನೇಮಕ, ಉಚಿತ ವಿದ್ಯುತ್ ಜೊತೆಗೆ 4 ನಗರಗಳಿಗೆ ಮೆಟ್ರೋ ರೈಲು ವಿಸ್ತರಿಸೋದಾಗಿ ಭರವಸೆಯನ್ನ ನೀಡಿದೆ. ಜೊತೆಗೆ 1 ಕೋಟಿ ಸರ್ಕಾರಿ ನೌಕರರನ್ನ ನೇಮಕ ಮಾಡೋದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ಇನ್ನ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಯಡಿ ಮಹಿಳೆಯರಿಗೆ 2 ಲಕ್ಷದವರೆಗೆ ಸಹಾಯ ಮಾಡಲಾಗುತ್ತೆ. ಅತಿ ಹಿಂದುಳಿದ ವರ್ಗದವರಿಗೂ ಕೂಡ 10 ಲಕ್ಷದವರೆಗೆ ಹಣ ಸಹಾಯ ಕೂಡ ಮಾಡಲಾಗುತ್ತೆ. ಇನ್ನ 1 ಕೋಟಿ ಮಹಿಳೆಯರನ್ನ ಲಖಪತಿ ದೀದಿಯನ್ನಾಗಿ ಮಾಡ್ತೇವೆ ಅಂತ ಎನ್ಡಿಎ ಭರವಸೆಯನ್ನ ನೀಡಿದೆ. ಇದಿಷ್ಟೇ ಅಲ್ಲ ವೀಕ್ಷಕರೇ, ಮಿಷನ್ ಕರೋಡ್ಪತಿ ಯೋಜನೆಯಡಿ ಮಹಿಳಾ ಉದ್ಯಮಿಗಳಿಗೆ ಸಹಾಯವನ್ನ ಮಾಡಲಾಗುತ್ತೆ. ಬಿಹಾರದ 4 ನಗರಗಳಲ್ಲಿ ಮೆಟ್ರೋ ಸೇವೆ ಆರಂಭಿಸೋದಾಗಿ, ಜೊತೆಗೆ ಬಡ ಕುಟುಂಬಗಳಿಗೆ ಪಂಚಾಮೃತ ಗ್ಯಾರಂಟಿ ಯೋಜನೆ ಜಾರಿ ಭರವಸೆ ನೀಡಿದ್ದು, ಬಿಹಾರದಲ್ಲಿ 7 ಎಕ್ಸ್ಪ್ರೆಸ್ ಹೆದ್ದಾರಿಗಳನ್ನು ನಿರ್ಮಿಸೋ ಭರವಸೆ ಕೂಡ ಕೊಟ್ಟಿದೆ. ಇನ್ನ ಬಡ ಕುಟುಂಬಕ್ಕೆ 125 ಯೂನಿಟ್ ಉಚಿತ ವಿದ್ಯುತ್ ಭರವಸೆ ನೀಡಿದೆ. 3,600 ಕಿಲೋಮೀಟರ್ ರೈಲ್ವೆ ಮಾರ್ಗವನ್ನ ಆಧುನೀಕರಣಗೊಳಿಸ್ತೇವೆ ಅಂತ ಜನರಿಗೆ ಭರವಸೆಯನ್ನ ನೀಡಿದ್ದಾರೆ. ಇದಿಷ್ಟೇ ಅಲ್ಲ, ಮಿಷನ್ ಕರೋಡ್ಪತಿ ಯೋಜನೆಯಡಿ ಮಹಿಳಾ ಉದ್ಯಮಿಗಳಿಗೆ ಸಹಾಯ ಮಾಡೋ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಬಡ ಕುಟುಂಬಗಳಿಗೆ ಪಂಚಾಮೃತ ಗ್ಯಾರಂಟಿ ಯೋಜನೆ ಜಾರಿ ಮಾಡಲಿದ್ದು 125 ಯೂನಿಟ್ ಉಚಿತ ವಿದ್ಯುತ್ ಕೊಡೋ ಭರವಸೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಆಟೋ ಟ್ಯಾಕ್ಸಿ ಇ ರಿಕ್ಷಾ ಚಾಲಕರಿಗೆ 4 ಲಕ್ಷ ರೂಪಾಯಿವರೆಗೆ ಜೀವ ವಿಮೆಯನ್ನ ನೀಡಲಾಗುತ್ತೆ. 5 ವರ್ಷಗಳಲ್ಲಿ ಬಿಹಾರ ಪ್ರವಾಹ ಮುಕ್ತವಾಗಲಿದೆ ಅಂತ ಎನ್ಡಿಎ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದೆ. ಒಟ್ನಲ್ಲಿ ಈ ಬಿಹಾರ ಚುನಾವಣೆ ಅಖಾಡದಲ್ಲಿ
ಆಫರ್ಗಳಂತೂ ಭರ್ಜರಿಯಾಗಿವೆ. ಈ ಎಲ್ಲ ಭರವಸೆಗಳ ಮಧ್ಯೆ ಮತದಾರ ಯಾರಿಗೆ ಜೈ ಅಂತಾನೆ? ಅಧಿಕಾರಕ್ಕೆ ಬಂದ ಮೇಲೆ ಈ ಎಲ್ಲ ಭರವಸೆಗಳನ್ನ ಈಡೇರಿಸ್ತಾರಾ? ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಬಿಹಾರ ವಿಧಾನಸಭೆ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಇಂಡಿಯಾ ಕೂಟ ಶತಾಯಗತಾಯ ಎನ್ಡಿಎಯನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಂತೆ ಕಾಣ್ತಿದೆ. ಹೀಗಾಗಿ ಇಂಡಿ ಕೂಟ ಮತದಾರರಿಗೆ ಭರಪೂರ ಆಶ್ವಾಸನೆಗಳನ್ನ ಕೊಡ್ತಾ ಇದೆ. ಒಂದ್ ವೇಳೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಪಂಚಾಯಿತಿ ಪ್ರತಿನಿಧಿಗಳ ಮಾಸಿಕ ಭತ್ಯೆ, ಪಿಂಚಣಿ ಹಾಗೂ ವಿಮಾ ಮೊತ್ತವನ್ನ ಹೆಚ್ಚಿಗೆ ಮಾಡ್ತೇವೆ ಅಂತ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಹೇಳ್ತಾ ಇದ್ದಾರೆ. ಅದರಲ್ಲೂ ಪಂಚಾಯಿತಿ ಪ್ರತಿನಿಧಿಗಳ ವಿಮೆಯನ್ನ 50 ಲಕ್ಷಕ್ಕೆ ಹೆಚ್ಚಿಗೆ ಮಾಡ್ತೇವೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ತೇಜಸ್ವಿ ಯಾದವ್ ಕೊಟ್ಟಂತ ಭರವಸೆ ಎಂದಿಗೂ ಈಡೇರಲ್ಲ ಅಂತ ಜೆಡಿಯು ವಾಗ್ದಾಳಿಯನ್ನ ನಡೆಸಿದೆ. ತೇಜಸ್ವಿ ಬರೀ ಬುರುಡೆ ಬಿಡ್ತಾರೆ, ಅವರು ಕೊಟ್ಟ ಆಶ್ವಾಸನೆ ಎಂದಿಗೂ ಈಡೇರಲ್ಲ ಅನ್ನೋದು ಬಿಹಾರ ಜನತೆಗೂ ಗೊತ್ತು ಅಂತ ಹಲವಾರು ಮಾತುಗಳು ಕೇಳಿ ಬರ್ತಾ ಇವೆ. ಯಾಕೆ ತೇಜಸ್ವಿ ಯಾದವ್ ಕೊಟ್ಟ ಭರವಸೆ ಈಡೇರಲ್ಲ? ಅದಕ್ಕೇನು ಕಾರಣ? ಇದನ್ನೆಲ್ಲ ನಾವು ನೋಡ್ತಾ ಹೋದಾಗ 2,49,00,000 ಸರ್ಕಾರಿ ಹುದ್ದೆಗಳನ್ನ ಕೊಡ್ತಾರೆ. ಅಂದ್ರೆ ಪ್ರತಿ ಮನೆಗೆ ಒಂದೊಂದು ಸರ್ಕಾರಿ ನೌಕರಿಯನ್ನ ಕೊಡೋದಾಗಿ ತೇಜಸ್ವಿ ಹೇಳಿದ್ರು. ಇನ್ನ ಭಾರತ ಸರ್ಕಾರದಲ್ಲಿ ಹಲವಾರು ಹುದ್ದೆಗಳಿವೆ. ಕೇಂದ್ರ ಸರ್ಕಾರ 30 ಲಕ್ಷ ಜನರಿಗೆ ಉದ್ಯೋಗವನ್ನ ನೀಡಿದೆ. ಆದ್ರೆ ತೇಜಸ್ವಿ ಅವರೇ 2,49,00,000 ಸರ್ಕಾರಿ ಹುದ್ದೆಗಳನ್ನ ಹೇಗೆ ಕೊಡ್ತಾರೆ ಅನ್ನೋದೇ ಸದ್ಯದ ಚರ್ಚೆ. ಇನ್ನ ಪ್ರತಿ ಮನೆಗೆ ಒಂದೇ ಉದ್ಯೋಗ ಕೊಟ್ರು ಅಂತಾನೆ ಅನ್ಕೊಳ್ಳಿ. ಕನಿಷ್ಠ ಅಂದ್ರೂ 25,000 ಸಂಬಳವನ್ನ ಕೊಡ್ಲೇಬೇಕು. ಒಬ್ಬರಿಗೆ 25,000 ಅಂದ್ರೆ ವರ್ಷಕ್ಕೆ ಸುಮಾರು 6.22 ಲಕ್ಷ ಕೋಟಿ ಬೇಕು. ಆದ್ರೆ ಬಿಹಾರ ಸರ್ಕಾರದ ಬಜೆಟ್ ನೋಡಿದ್ರೆ ಕೇವಲ 2 ಲಕ್ಷ ಕೋಟಿ ಇದೆ. ಈ 2 ಲಕ್ಷ ಕೋಟಿ ಬಜೆಟ್ನಲ್ಲಿ 6 ಲಕ್ಷ ಕೋಟಿ ಸಂಬಳ ಹೇಗೆ ಕೊಡ್ತಾರೆ ಅನ್ನೋದೇ ಸದ್ಯದ ಚರ್ಚೆ. ಕೊಡೋದಿರ್ಲಿ, ಅದು ಕೊಡೋಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಈಗ 100 ರೂಪಾಯಿ ಇದೆ. ನಾನು ಬೇರೆಯವರಿಗೆ ಕೊಡಬೇಕು ಅಂದರೆ ಮ್ಯಾಕ್ಸಿಮಮ್ ಆ 100 ರೂಪಾಯನ್ನೇ ಕೊಡಬೇಕು. ಆದರೆ 100 ರೂಪಾಯನ್ನ ಇಟ್ಕೊಂಡು 1000 ರೂಪಾಯಿ ಪ್ಲ್ಯಾನ್ ಮಾಡಿದರೆ ಅದು ಸಾಧ್ಯನಾ? ನೀವೇ ಯೋಚನೆ ಮಾಡಿ. ಸಾಲ ಮಾಡಿ ಕೊಡೋಣ ಅಂದರೂ ಕೂಡ ಅದು ಆಗೋದೇ ಇಲ್ಲ. ಯಾಕಂದರೆ ಸಾಲ ತೀರಿಸೋ ಶಕ್ತಿ ನಂಗಿರಬೇಕಲ್ಲ. ನನ್ನ ಅರ್ನಿಂಗ್ 100 ರೂಪಾಯಿ, ನಾನು ಅಷ್ಟರಲ್ಲೇ ಎಲ್ಲವನ್ನ ಪ್ಲ್ಯಾನ್ ಮಾಡಬೇಕು. ಅದು ಬಿಟ್ಟು 1,000-2,000 ರೂಪಾಯಿಗೆ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಅದು ಆಗೋ ಮಾತಲ್ಲ. ಇದೀಗ ತೇಜಸ್ವಿ ಅವರ ಭರವಸೆ ಕೂಡ ಹಾಗೇ ಆಗಿದೆ. ಸೊ ಈ ಎಲ್ಲ ಲೆಕ್ಕಾಚಾರವನ್ನು ಹೋಲಿಸಿದ್ರೆ ತೇಜಸ್ವಿ ಅವರ ಭರವಸೆ ಎಲ್ಲ ಸುಳ್ಳು ಅಂತ ಜನಸಾಮಾನ್ಯರು ಕೂಡ ಮಾತನಾಡಿಕೊಳ್ತಿದ್ದಾರೆ. ಹೀಗಾಗಿ ಜನ ಕೂಡ 2,49,00,000 ಸರ್ಕಾರಿ ಹುದ್ದೆಗಳನ್ನು ಕೊಡೋ ಭರವಸೆ ಸತ್ಯಕ್ಕೆ ದೂರ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಎನ್ಡಿಎ ಕೂಡ ತಾನೇನು ಕಮ್ಮಿ ಇಲ್ಲ ಅನ್ನೋಂತೆ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದೆ. ಜೊತೆಗೆ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದೆ. ಎನ್ಡಿಎ ಪ್ರಣಾಳಿಕೆಯಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಸರ್ಕಾರಿ ನೌಕರರ ನೇಮಕ, ಉಚಿತ ವಿದ್ಯುತ್ ಜೊತೆಗೆ 4 ನಗರಗಳಿಗೆ ಮೆಟ್ರೋ ರೈಲು ವಿಸ್ತರಿಸೋದಾಗಿ ಭರವಸೆಯನ್ನ ನೀಡಿದೆ. ಜೊತೆಗೆ 1 ಕೋಟಿ ಸರ್ಕಾರಿ ನೌಕರರನ್ನ ನೇಮಕ ಮಾಡೋದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ಇನ್ನು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಯಡಿ ಮಹಿಳೆಯರಿಗೆ 2 ಲಕ್ಷದವರೆಗೆ ಸಹಾಯ ಮಾಡಲಾಗುತ್ತೆ. ಅತಿ ಹಿಂದುಳಿದ ವರ್ಗದವರಿಗೂ ಕೂಡ 10 ಲಕ್ಷದವರೆಗೆ ಹಣ ಸಹಾಯ ಕೂಡ ಮಾಡಲಾಗುತ್ತೆ. ಇನ್ನು 1 ಕೋಟಿ ಮಹಿಳೆಯರನ್ನ ಲಖಪತಿ ದೀದಿಯನ್ನಾಗಿ ಮಾಡ್ತೇವೆ ಅಂತ ಎನ್ಡಿಎ ಭರವಸೆಯನ್ನ ನೀಡಿದೆ. ಇದಿಷ್ಟೇ ಅಲ್ಲ ವೀಕ್ಷಕರೇ, ಮಿಷನ್ ಕರೋಡ್ಪತಿ ಯೋಜನೆಯಡಿ ಮಹಿಳಾ ಉದ್ಯಮಿಗಳಿಗೆ ಸಹಾಯವನ್ನ ಮಾಡಲಾಗುತ್ತೆ. ಬಿಹಾರದ 4 ನಗರಗಳಲ್ಲಿ ಮೆಟ್ರೋ ಸೇವೆ ಆರಂಭಿಸೋದಾಗಿ, ಜೊತೆಗೆ ಬಡ ಕುಟುಂಬಗಳಿಗೆ ಪಂಚಾಮೃತ ಗ್ಯಾರಂಟಿ ಯೋಜನೆ ಜಾರಿ ಭರವಸೆ ನೀಡಿದ್ದು, ಬಿಹಾರದಲ್ಲಿ 7 ಎಕ್ಸ್ಪ್ರೆಸ್ ಹೆದ್ದಾರಿಗಳನ್ನು ನಿರ್ಮಿಸೋ ಭರವಸೆ ಕೂಡ ಕೊಟ್ಟಿದೆ. ಇನ್ನು ಬಡ ಕುಟುಂಬಕ್ಕೆ 125 ಯೂನಿಟ್ ಉಚಿತ ವಿದ್ಯುತ್ ಭರವಸೆ ನೀಡಿದೆ. 3,600 ಕಿಲೋಮೀಟರ್ ರೈಲ್ವೆ ಮಾರ್ಗವನ್ನ ಆಧುನೀಕರಣಗೊಳಿಸುತ್ತೇವೆ ಅಂತ ಜನರಿಗೆ ಭರವಸೆಯನ್ನ ನೀಡಿದ್ದಾರೆ. ಇದಿಷ್ಟೇ ಅಲ್ಲ, ಮಿಷನ್ ಕರೋಡ್ಪತಿ ಯೋಜನೆಯಡಿ ಮಹಿಳಾ ಉದ್ಯಮಿಗಳಿಗೆ ಸಹಾಯ ಮಾಡೋ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಬಡ ಕುಟುಂಬಗಳಿಗೆ ಪಂಚಾಮೃತ ಗ್ಯಾರಂಟಿ ಯೋಜನೆ ಜಾರಿ ಮಾಡಲಿದ್ದು 125 ಯೂನಿಟ್ ಉಚಿತ ವಿದ್ಯುತ್ ಕೊಡೋ ಭರವಸೆಯನ್ನ ನೀಡಿದ್ದಾರೆ.
ಇದರ ಜೊತೆಗೆ ಆಟೋ ಟ್ಯಾಕ್ಸಿ ಇ ರಿಕ್ಷಾ ಚಾಲಕರಿಗೆ 4 ಲಕ್ಷ ರೂಪಾಯಿವರೆಗೆ ಜೀವ ವಿಮೆಯನ್ನ ನೀಡಲಾಗುತ್ತೆ. 5 ವರ್ಷಗಳಲ್ಲಿ ಬಿಹಾರ ಪ್ರವಾಹ ಮುಕ್ತವಾಗಲಿದೆ ಅಂತ ಎನ್ಡಿಎ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದೆ. ಒಟ್ನಲ್ಲಿ ಈ ಬಿಹಾರ ಚುನಾವಣೆ ಅಖಾಡದಲ್ಲಿ ಆಫರ್ಗಳಂತೂ ಭರ್ಜರಿಯಾಗಿವೆ. ಈ ಎಲ್ಲಾ ಭರವಸೆಗಳ ಮಧ್ಯೆ ಮತದಾರ ಯಾರಿಗೆ ಜೈ ಅಂತಾನೆ? ಅಧಿಕಾರಕ್ಕೆ ಬಂದ ಮೇಲೆ ಈ ಎಲ್ಲಾ ಭರವಸೆಗಳನ್ನ ಈಡೇರಿಸ್ತಾರಾ? ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.